Namaste. Subject GNV Jawahar Navodaya Vidyalaya Entrance Exam Section 2 Mathematics 250 self-study problems on mathematics. Second problem. Which of the following numbers is divided by 6? Option A 3578. Option B 9852. Option C 9531. Option D 5306. Which of the following numbers is divided by 6? ಅಂದರೆ ಈ ಕೊಟ್ಟಿದಾರಲ್ಲ A to D, ಈ ಆಪ್ಷನ್ಸಲ್ಲಿ ಯಾವ ನಂಬರ್ 6ಇಂದ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾರೆ. 6ಇಂದ ಡಿವೈಡ್ ಆಗಬೇಕಾದ್ರೆ ಇಲ್ಲಿರೋ ನಂಬರ್ಸ್ 2 ಮತ್ತು 3ಇಂದ ಡಿವೈಡ್ ಆಗಬೇಕು. ಅದು ಫಸ್ಟ್ ಇಂಪಾರ್ಟೆಂಟ್. ಸೊ ನಂಬರ್ 6ಇಂದ ಡಿವೈಡ್ ಆಗಬೇಕು ಇದು ಅಂತ ಹೇಳಿದ್ರೆ ಈ ಕೊಟ್ಟಿದ್ದಾರಲ್ಲ ಗಿವನ್ ನಂಬರ್ಸು, ಆ ಗಿವನ್ ನಂಬರ್ಸು 2 ಆ್ಯಂಡ್ 3ನಲ್ಲಿ ಡಿವೈಡ್ ಆಗಬೇಕು. ಫಸ್ಟ್ ಕೇಸ್. ಸೆಕೆಂಡ್, 2ನಲ್ಲಿ 2ಇಂದ ಡಿವೈಡ್ ಆಗಬೇಕು ಅಂತ ಹೇಳಿದ್ರೆ ಲಾಸ್ಟ್ ಅಂದರೆ ಲೈಕ್ ಯೂನಿಟ್ ಡಿಜಿಟ್ ಪ್ಲೇಸಲ್ಲಿ, ಈ ಯೂನಿಟ್ ಡಿಜಿಟ್ ಪ್ಲೇಸಲ್ಲಿ ಈವನ್ ನಂಬರ್ ಇದ್ದರೆ ಮಾತ್ರ ಅದು 2ಇಂದ ಡಿವೈಡ್ ಆಗುತ್ತೆ. ಆಡ್ ನಂಬರ್ ಇದ್ದರೆ 2ಇಂದ ಡಿವೈಡ್ ಆಗಲ್ಲ. ಸೆಕೆಂಡ್ ಕೇಸ್. ಥರ್ಡ್ ಕೇಸ್ ಏನಪ್ಪ ಅಂತ ಹೇಳಿದ್ರೆ ಗಿವನ್ ನಂಬರ್ಸ್ ಇರುತ್ತಲ್ಲ ಅದರದ್ದು ಸಮ್ ಮಾಡಬೇಕು. ಸಮ್ ಆಫ್ ಇಟ್ಸ್ ಡಿಜಿಟ್. ಆ ಸಮ್ ಮಾಡಿದಾಗ ಬರೋ ರಿಸಲ್ಟ್ ಇರುತ್ತಲ್ಲ ಆ ರಿಸಲ್ಟು 3ಇಂದ ಡಿವೈಡ್ ಆಗಬೇಕು. ಇದಿಷ್ಟು 3 ಕೇಸಸ್ ಅಪ್ಲಿಕೇಬಲ್ ಆಯಿತು ಅಂತ ಹೇಳಿದ್ರೆ ಆ ಗಿವನ್ ನಂಬರ್ಸ್ 6ಇಂದ ಡಿವೈಡ್ ಆಗುತ್ತೆ. ಫಸ್ಟ್ ಒನ್ ಎ. ಈಗ ಇಲ್ಲಿ ನೋಡಿ ಯಾವ ಯಾವ ನಂಬರು, ಈಗ ಈವನ್ ನಂಬರ್ ಯಾವುದೆಲ್ಲ ಇದೆ ಲಾಸ್ಟಲ್ಲಿ ಯೂನಿಟ್ ಡಿಜಿಟ್ ಪ್ಲೇಸಲ್ಲಿ ಅಂದರೆ ಎ ಇದೆ, ಬಿ ಇದೆ, ಸಿನಲ್ಲಿ 1 ಇದೆ. 1 ಅಂತ ಹೇಳಿದ್ರೆ ಆಡ್ ನಂಬರ್ ಆಯ್ತಿದ್ದು ಅಲ್ವಾ. ಹಾಗಾದರೆ ಸಿ ಬಿಟ್ಟಾಕೋಣ. ಎ ಬಿ ಡಿ ಈ ಮೂರರಲ್ಲಿ ಚೆಕ್ ಮಾಡಬೇಕು. ಎ ಬಿ ಡಿ ಈ 3ನಲ್ಲಿ ಚೆಕ್ ಮಾಡಬೇಕು. ಸೊ ಫಸ್ಟು ಎನಲ್ಲಿ 3 5 7 8. ಈಗ ಎ ಬಿ ಡಿ ಮೂರರಲ್ಲೂ 2ಇಂದ ಡಿವೈಡ್ ಆಗುತ್ತೆ. ಓಕೆ, ಹೇಗೆ ಅಂದರೆ ಲಾಸ್ಟ್ ಯೂನಿಟ್ ಡಿಜಿಟ್ ಈಸ್ ಈವನ್ ನಂಬರ್. ಓಕೆ, 3ಇಂದ ಡಿವೈಡ್ ಆಗುತ್ತೆ ನೋಡೋಣ. ಸಮ್ ಎಷ್ಟು? ಆಪ್ಷನ್ ಎದು ಸಮ್ 7 + 3 ಈಸ್ 10 ಆಯಿತು. 10 + 8 ಈಸ್ 18. 18 + 5 ಈಸ್ 23. ಸೊ 23 ಬರ್ತಾ ಇದೆ. ಈ ನಂಬರು 3ಇಂದ ಡಿವೈಡ್ ಆಗಲ್ಲ. ಓಕೆ, ಇಟ್ಸ್ ನಾಟ್ ಡಿವಿಸಿಬಲ್ ಬೈ 3. ಅಲ್ಲಿಗೆ ಆಪ್ಷನ್ ಎ ಗೆಟ್ ಕ್ಯಾನ್ಸಲ್. ಈಗ ಆಪ್ಷನ್ ಬಿ ನೋಡೋಣ. 9 8 5 2 ಇದೆಯಲ್ಲ, ಇದು ಸಮ್ ಎಷ್ಟು? 8 + 2 ಈಸ್ 10. 10 + 9 ಈಸ್ 19. 19 + 5 ಈಸ್ 24. ಸೊ 24 ಕ್ಯಾನ್ ಡಿವೈಡೆಡ್ ಬೈ 3. ಸೊ ಇದು ಈ ಆಪ್ಷನ್ ಬಿ ಅಲ್ಲಿಗೆ 2ಇಂದನೂ ಡಿವೈಡ್ ಆಗುತ್ತೆ, 3ಇಂದನೂ ಡಿವೈಡ್ ಆಗುತ್ತೆ. ಸೊ ಹಾಗಾದರೆ 6ಇಂದ ಡಿವೈಡ್ ಆಗುತ್ತೆ ಆಪ್ಷನ್ ಬಿ ಅಂತ ಗೊತ್ತಾಯಿತು. ನೆಕ್ಸ್ಟ್ ಲಾಸ್ಟ್ ಒನ್ ನೋಡ್ಬಿಡೋಣ, ಡಿ. ಸೊ ಡಿ ಏನಾಗಿದೆ ಅಲ್ಲಿ 5 3 0 6 ಅಂತ ಇದೆ. ಸೊ ಆ್ಯಡ್ ಮಾಡಿದರೆ 5 3 ಈಸ್ 8. 8 + 6 ಈಸ್ 14 ಆಯಿತು. 14 3ಇಂದ ಡಿವೈಡ್ ಆಗಲ್ಲ, ಅದಾಯ್ತಲ್ಲ, ಇಟ್ಸ್ ನಾಟ್ ಡಿವೈಡ್. ಅಲ್ಲಿಗೆ ಆನ್ಸರ್ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ಇಲ್ಲಿ ಆನ್ಸರ್ ಫಾರ್ ದಿಸ್ ಕ್ವಶನ್, test of divisibility. First one, divisibility by 2. A number is divisible by 2 if its unit digit is any of 0 2 4 6 8. ಅಂದರೆ ಲೈಕ್ ಯೂನಿಟ್ ಡಿಜಿಟ್ ಪ್ಲೇಸ್ನಲ್ಲಿ ಈವನ್ ನಂಬರ್ಸ್ 0 2 4 6 8 ಆ ಥರದ್ದು ಇರಬೇಕು. ಹಾಗಿದ್ದರೆ ಅದು 2ಇಂದ ನಂಬರ್ಸ್ 2ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್, divisibility by 3. A number is divisible by 3 only when the sum of its digits is divisible by 3. ಅಂದರೆ ಗಿವನ್ ನಂಬರ್ ಇರುತ್ತಲ್ಲ ಅದದು ಸಮ್ ಮಾಡಿದರೆ ಆ ಸಮ್ ಅನ್ನೋ ರಿಸಲ್ಟ್ ಇರುತ್ತಲ್ಲ ಅದು 3ಇಂದ ಡಿವೈಡ್ ಆಗಬೇಕು. ಓಕೆ, ಹಾಗಿದ್ದರೆ ಆ ಗಿವನ್ ನಂಬರ್ 3ಇಂದ ಡಿವೈಡ್ ಆಗುತ್ತೆ. ಸೊ ಥರ್ಡ್ ಕೇಸ್, divisibility by 6. A number is divisible by 6 if it is divisible by both 2 and 3. ಸೊ 6ಇಂದ ಡಿವೈಡ್ ಆಗುತ್ತಾ ಆ ನಂಬರ್ ಅಂತ ಚೆಕ್ ಮಾಡಬೇಕಾದ್ರೆ ಫಸ್ಟು 2 ಆ್ಯಂಡ್ 3ಇಂದ ಡಿವೈಡ್ ಆದರೆ
6ಇಂದನೂ ಡಿವೈಡ್ ಆಗುತ್ತೆ ಅಂತ. ಓಕೆ, ಬೋತ್ 2 ಆ್ಯಂಡ್ 3 ಬೋತ್ ದಿ ನಂಬರ್ಸಿಂದ ಡಿವೈಡ್ ಆಗಬೇಕು. ಓಕೆ, ಸೊ ಆಪ್ಷನ್ಗೆ 3578. ಸೊ ಅದು ಈವನ್ ನಂಬರ್ ಇದೆ 8 ಅನ್ನೋದು ಲಾಸ್ಟ್ ಯೂನಿಟ್ ಪ್ಲೇಸಲ್ಲಿ. ಬಟ್ ಸಮ್ ಮಾಡಿದರೆ 23 ಬರುತ್ತೆ. ಸೊ ಅಲ್ಲಿಗೆ 3ಇಂದ ಡಿವೈಡ್ ಆಗಲ್ಲ. 23 ಡಿವೈಡೆಡ್ ಬೈ ಇಟ್ಸ್ ನಾಟ್ ಡಿವೈಡೆಡ್ ಬೈ 3. ಓಕೆ, ಸೊ ನಾಟ್ ಡಿವಿಸಿಬಲ್ ಬೈ 3. ಈ ನಂಬರ್ 6ಇಂದ ಡಿವೈಡ್ ಆಗಲ್ಲ. ನೆಕ್ಸ್ಟ್ ಆಪ್ಷನ್ ಬಿ 9852. ಲಾಸ್ಟಲ್ಲಿ ಯೂನಿಟ್ ಪ್ಲೇಸಲ್ಲಿ 2 ಇದೆಯಲ್ಲ, ಇದು ಈವನ್ ನಂಬರ್ ಆಗಿರೋದ್ರಿಂದ ಇದು ಡಿವೈಡ್ ಆಗುತ್ತೆ 2ಇಂದ. ಬಟ್ ಸಮ್ ಮಾಡಿದರೆ ಏನಾಗುತ್ತೆ 24 ಬರ್ತಾ ಇದೆ. ಸಮ್ ಆಫ್ ಇಟ್ಸ್ ಡಿಜಿಟ್ಸ್ 24. ಸೊ ಅಲ್ಲಿಗೆ 2 ಮತ್ತು 3ಇಂದ ಡಿವೈಡ್ ಆಗುತ್ತೆ. ಸೊ 2 ಆ್ಯಂಡ್ 3 ಬೋದಿ ನಂಬರ್ಸಿಂದ ಡಿವೈಡ್ ಆಯಿತು ಅಂತ ಹೇಳಿದ್ರೆ 6ಇಂದನೂ ಡಿವೈಡ್ ಆಗುತ್ತೆ ಅಂತ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಲಾಸ್ಟಲ್ಲಿ 1 ಇದೆ, ಇದು ಆಡ್ ನಂಬರ್ ಆಗುತ್ತೆ. ಯೂನಿಟ್ ಪ್ಲೇಸಲ್ಲಿ 1 ಇದೆ, ಸೊ ದಟ್ ಈಸ್ ಆಡ್ ನಂಬರ್. ಆಡ್ ನಂಬರ್ ಬಂದರೆ 2ಇಂದ ಡಿವೈಡ್ ಆಗಲ್ಲ. ಆಪ್ಷನ್ ಡಿನಲ್ಲಿ 6 ಇದೆ, ಈವನ್ ನಂಬರ್ ಆಗುತ್ತೆ. ಬಟ್ ಸಮ್ ಆಫ್ ಇಟ್ಸ್ ಡಿಜಿಟ್ಸ್ ಮಾಡಿದರೆ 14 ಬರುತ್ತೆ. ಅದು 3ಇಂದ ಡಿವೈಡ್ ಆಗಲ್ಲ. 14 ಇಟ್ಸ್ ನಾಟ್ ಡಿವೈಡೆಡ್ ಬೈ 3. ಓಕೆ, ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ದಟ್ ಈಸ್ 9852 is the answer. Okay, thank you so much.